ನಮಸ್ತೆ. ದಾಸವಾಳ ಗಿಡಗಳು ತುಂಬ ಚೆನ್ನಾಗಿ ಹೂ ಬಿಡಬೇಕು ಅಂದರೆ ಮಳೆಗಾಲದಲ್ಲಿ ನಾವು ಅದರ ಆರೈಕೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾವು ಏನು ಮಾಡಬಾರ್ದು, ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ಎಲ್ಲ ವೀಡಿಯೋಸನ್ನು ನೋಡ್ಬೋದು. ನಾನು ಇದೇ ರೀತಿ ಗಾರ್ಡನಿಂಗ್ ವೀಡಿಯೋಸ್ಗಳನ್ನು ಮತ್ತು ಗ್ರೋ ಬ್ಯಾಗ್ ಮಾಡೋದು, ಪಾಟ್ ಮಾಡೋದು ಎಲ್ಲವನ್ನೂ ಹಾಕಿದ್ದೀನಿ. ನೀವು ಬೇಕಾದರೆ ನನ್ನ ಚಾನಲ್ಗೆ ಹೋದರೆ ಎಲ್ಲ ರೀತಿಯ ಗಾರ್ಡನಿಂಗ್ ಕೆಲಸಗಳನ್ನು ಕೂಡ ನಾನು ಮಾಡಿ ತೋರಿಸಿದ್ದೀನಿ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವೀಕ್ಷಣೆ ಮಾಡ್ಬೋದು, ಗಾರ್ಡನಿಂಗ್ ಇಷ್ಟಪಡೋರು. ಹಾಗೆ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲ ನೀವು ಕತೆ ಹೇಳೋದಾದರೆ ನನ್ನ JH ಕನ್ನಡ ಸ್ಟೋರೀಸ್ ಅಂತ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವು ನೀತಿ ಕಥೆಗಳನ್ನು ನಾನು ಅದರಲ್ಲಿ ಹೇಳಿದ್ದೀನಿ. ಯಾವುದಾದ್ರೂ ಗಾರ್ಡನಿಂಗ್ ಐಟಮ್ಗಳು, ಗೊಬ್ಬರಗಳು ಬೇಕಾದರೆ ನಾನು ಫ್ಲಿಪ್ಕಾರ್ಟ್ ಲಿಂಕನ್ನು ಹಾಕ್ತೀನಿ, ತರಿಸ್ಕೊಳ್ಳಿ. ನೋಡಿ, ಮಳೆಗಾಲದಲ್ಲಿ ಒಂದಷ್ಟು ಗಿಡಗಳು ಹಾಳಾಗಿಬಿಡತ್ತೆ, ಹೂ ಕಡಿಮೆ ಆಗುತ್ತೆ. ನಮ್ಮ ಕಡೆ ಒಂದು ತಿಂಗಳ ಆಯಿತು ತುಂಬಾ ಮಳೆ ಬರ್ತಾಯಿದೆ. 15 ದಿವಸ ಅಂತೂ ಆಯಿತು, ತುಂಬ ಅಂದರೆ ತುಂಬ ಮಳೆ. ನೋಡಿ, ನಾನು ಇಲ್ಲಿ ದಾಸವಾಳ ಗಿಡನ ಸ್ವಲ್ಪ ಗೋಡೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇದು ನಾನು ಕಟಿಂಗಿಂದ, ಅಂದರೆ ನಾನು ಗ್ರಾಫ್ಟಿಂಗ್ ಅಂತ ಮಾಡ್ತಿರಲ್ಲ ಆ ರೀತಿ ಗಿಡದಲ್ಲೇ ಅದನ್ನು ಕಟ್ ಮಾಡಿ ಮಾಡೋದನ್ನು ತೋರಿಸಿದ್ದೆ. ಅದೇ ಗಿಡ ಇದು. ಅದನ್ನು ನಾನು ಗಿಡ ಮಾಡಿಕೊಂಡು ಚೆನ್ನಾಗಿ ಹೂ ಬಿಡ್ತಾ ಇದೆ. ಹೋದ ವರ್ಷ ಈ ಟೈಮಲ್ಲಿ ನಾನು ಮಾಡಿರೋದು, ಅಂದರೆ ಸುಮಾರು ಮೇ ಎಂಡಲ್ಲಿ. ಈ ವರ್ಷವೂ ಕೂಡ ಅದೇ ಟೈಮಲ್ಲಿ ನೋಡಿ ಈ ಗಿಡನ ನಾನು ಮಾಡಿ ತೋರಿಸಿದ್ದೀನಿ. ಅದಿನ್ನೂ ಕಟ್ ಮಾಡಿಲ್ಲ. ನಾನು ಮಳೆಗಾಲ ಮುಗಿದ ನಂತರ ಅದನ್ನು ಕಟ್ ಮಾಡಿ ನೆಟ್ಕೋತೀನಿ. ನೋಡಿ, ಇದು ಚೆನ್ನಾಗಿ ಬೇರು ಬರ್ತಾ ಇದೆ. ನೋಡಿ, ಇಲ್ಲಿ ಎಷ್ಟು ದಿವಸ ಆಯಿತು, ಅದಿನ್ನೂ ಬಾಡಿಲ್ಲ. ಹಾಗಾಗಿ ಅದು ಚೆನ್ನಾಗಿ ಬೇರು ಬರ್ತಾ ಇದೆ ಅಂತ ಅರ್ಥ. ಈಗಲೇ ಕಟ್ ಮಾಡಿ ನಾವು ಅದನ್ನು ನೆಡೋದು ಬೇಡ. ಮಳೆಗಾಲ ಮುಗಿದ ನಂತರ ಅದನ್ನು ಕಟ್ ಮಾಡ್ಬೋದು. ಮಳೆಗಾಲದಲ್ಲಿ ನಾವು ದಾಸವಾಳ ಗಿಡಗಳನ್ನೆಲ್ಲ ಕಟ್ ಮಾಡಿದ್ರೆ ಅದರೊಳಗಡೆ ನೀರು ಸಿಕ್ಕಾಕ್ಕೊಂಡು ಸಾಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನು ಕಟ್ ಮಾಡಬೇಡಿ. ಮತ್ತು ನೋಡಿ, ಈ ರೀತಿ ಬರಲಾಗಿದೆ. ನಾನು ಇದನ್ನು ಕಟ್ ಮಾಡಿರಲಿಲ್ಲ. ಸುಮಾರು ನಾವು ಫೆಬ್ರವರಿ ಮಾರ್ಚಲ್ಲಿ ನಾವು ಅದನ್ನು ಕಟ್ ಮಾಡಿ ನೆಟ್ಕೊಂಡ್ರೆ ಗಿಡ ಚೆನ್ನಾಗಿ ಬರ್ತಿತ್ತು. ಕಟ್ ಮಾಡದೇ ಹೋದರೆ ಗಿಡ ಉದ್ದುದ್ದವಾಗಿ, ಅಂದರೆ ಹೂವೇ ಬಿಡಲ್ಲ. ಇದನ್ನು ನಾನು ಸದ್ಯದಲ್ಲಿ ರಿಪೋರ್ಟಿಂಗ್ ಮಾಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ. ಹಾಗಾಗಿ ನಾವು ಅದನ್ನು ಕಟ್ ಮಾಡ್ತಾ ಇದ್ದರೆ ಗಿಡ ಚೆನ್ನಾಗಿ ಬರುತ್ತೆ. ಆದರೆ ಮಳೆಗಾಲ ಮುಗಿದ ನಂತರ ಕಟ್ ಮಾಡಿ, ಅಲ್ಲಿವರೆಗೆ ಕಟ್ ಮಾಡಬೇಡಿ. ಹಾಗೆ ಮಳೆಗಾಲದಲ್ಲಿ ಈ ಒಣಗಿದ ಎಲೆಗಳು ನೋಡಿ, ಈ ರೀತಿ ಎಲೆಗಳನ್ನೆಲ್ಲ ತೆಗೆದುಬಿಡಿ. ಇಲ್ಲಾಂದರೆ ಕೆಳಗಡೆ ಬಿದ್ದೋದು ಫಂಗಸ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಮತ್ತು ಕೀಟಗಳು ಜಾಸ್ತಿ ಮಳೆಗಾಲದಲ್ಲಿ. ಹಾಗಾಗಿ ನಾನು ಈ ಬಸವನ ಹುಳುವಿಗೆ ಏನು ಮಾಡಬೇಕು ಅನ್ನೋದನ್ನು ವಿಡಿಯೋ ಮಾಡಿದ್ದೀನಿ. ಮತ್ತು ಕೆಲವು ನನ್ನ ಚಾನಲ್ಗೆ ಹೋದರೆ ಪೆಸ್ಟಿಸೈಡ್ ಇದೆ. ಅವೆಲ್ಲ ಪೆಸ್ಟಿಸೈಡನ್ನು ನೀವು 4 ದಿವಸ 8 ದಿವಸಕ್ಕೆ ಒಂದು ಸಾರಿ ಸ್ಪ್ರೇ ಮಾಡ್ತಾ ಬಂದರೆ, ಈ ನಾನು ಕೊಳೆ ರೋಗಕ್ಕೆ ಒಂದು ಪೆಸ್ಟಿಸೈಡನ್ನು, ಅಂದರೆ ಮೈಲು ತುತ್ತವನ್ನು ಬಳಸೋದನ್ನು ಹೇಳಿದ್ದೀನಿ. ಅದನ್ನು ಕೂಡ ಸ್ಪ್ರೇ ಮಾಡ್ತಾ ಬನ್ನಿ. ಗಿಡಗಳು ಕೊಳೆಯೋದನ್ನು ತಪ್ಪಿಸ್ಬೋದು ಅದರಿಂದ ಕೂಡ. ನೋಡಿ, ಎಲ್ಲ ದಾಸವಾಳ ಗಿಡಗಳು ಎಷ್ಟು ಚೆನ್ನಾಗಿ ಬೇರು ಬರ್ತಾ ಇದೆ ಮೇಲೆ. ಹಾಗಾಗಿ ನಾನು ಕೆಳಗಡೆ ಅದನ್ನು ನೆಟ್ಕೊಂಡಿದ್ದೆ. ತುಂಬ ಮೇಲವರೆಗೂ ನಾನು ಮಣ್ಣು ಹಾಕಿ ರಿಪೋರ್ಟಿಂಗ್ ಮಾಡಿರಲಿಲ್ಲ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಬೇರು ಬರ್ತಾ ಇದೆ. ಈಗ ನಾವು ಇದನ್ನು ಹಾಗೇ ಬಿಟ್ಟರೆ ಮಳೆ ಸ್ವಲ್ಪ ಕಡಿಮೆ ಆಗ್ತಿದ್ದ ಹಾಗೆ ಈ ಬೇರೆಲ್ಲ ಹಾಳಾಗಿಬಿಡತ್ತೆ, ಅಂದರೆ ಒಣಗೋಗಿಬಿಡತ್ತೆ. ಹಾಗಾಗಿ ನಾವು ಇದಕ್ಕೆ ಈಗ ನಾವು ಪಾಟಿಂಗ್ ಮಿಕ್ಸ್ನ ಹಾಕ್ಕೊಡ್ಬೇಕು. ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲೇ ಮುಂದೆ ಹೇಳಿದ್ದೀನಿ. ಹಾಗಾಗಿ ನೋಡ್ತಾ ಹೋಗಿ. ನೋಡಿ, ಫಂಗಸ್ ಆಗದೇ ಇರೋ ಹಾಗೆ ಕೂಡ ನಾವು ಕಾಪಾಡ್ಕೋಬೇಕು. ಮತ್ತು ಗಿಡಗಳು ಪಾಟಲ್ಲಿದ್ದರೆ ಅದನ್ನು ನೀರು ನಿಲ್ಲದೇ ಇರೋ ಹಾಗೆ ನೋಡ್ಕೋಬೇಕು. ನೀರು ನಿಂತ್ಕೊಂಡ್ರೆ ಸತ್ತು ಹೋಗಿಬಿಡತ್ತೆ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬೇರು ಬಂದಿದೆ ಈ ಗಿಡ. ಹೀಗೆ ಮಳೆಗಾಲದ ಮಳೆ ನೀರಲ್ಲಿ ಒಂದು ನೈಟ್ರೋಜನ್ ಇರುತ್ತಲ್ಲ, ಹಾಗಾಗಿ ಗಿಡಗಳು ಚೆನ್ನಾಗಿ ಕೂಡ ಗ್ರೋ ಆಗುತ್ತೆ. ಆದರೆ ತುಂಬ ಮಳೆ ಬೀಳುತ್ತೆ. ನಮ್ಮ ಕರಾವಳಿ ಮತ್ತು ಮಲೆನಾಡು ಕಡೆ ಮಳೆ ಬಿಡೋದೇ ಇಲ್ಲ ಶುರುವಾದರೆ. ಆ ಟೈಮಲ್ಲಿ ನಾವು ಗಿಡಗಳನ್ನು ಕಾಪಾಡ್ಕೊಳ್ಳೋದು ಅಷ್ಟೇ ಮುಖ್ಯ ಆಗುತ್ತೆ. ಮತ್ತು ಮಳೆ ಅಷ್ಟೊಂದು ಬಂದಾಗ ಹೂಗಳು ಕೂಡ ಬರಲ್ಲ ಕೆಲವೊಂದು ಗಿಡಗಳು. ಹಾಗಾಗಿ ನನ್ನ ಹತ್ರ ಈ ಟೈಮಲ್ಲಿ ತುಂಬ ಕಡಿಮೆ ಗಿಡಗಳಿದೆ, ಅಂದರೆ ಹೂ ಕೂಡ ಕಡಿಮೆ ಆಗಿಬಿಡತ್ತೆ. ನೋಡಿ, ಈ ರೀತಿ ದಾಸವಾಳ ಗಿಡ ತುಂಬ ಕಟ್ ಮಾಡಿದ್ದೆ ಈ ಗಿಡನ. ಹಾಗಾಗಿ ಎಷ್ಟೊಂದು ಬ್ರ್ಯಾಂಚಸ್ ಬಂದಿದೆ. ಇದನ್ನು ನಾನು ನವಂಬರಲ್ಲಿ ಕಟ್ ಮಾಡಿದ್ದೆ. ಹಾಗಾಗಿ ತುಂಬ ಚೆನ್ನಾಗಿ ಕೂಡ ಹೂ ಬಂದಿತ್ತು ಇದರಲ್ಲಿ. ಈಗ ನೋಡಿ, ಅದು ರಿಪೋರ್ಟಿಂಗ್ ಕೂಡ ನಾನು ಆ ಟೈಮಲ್ಲೇ ಮಾಡಿದ್ದೆ. ರಿಪೋರ್ಟಿಂಗ್ ಮಾಡಿ ಕಟ್ ಮಾಡೋವಂಥ ವಿಡಿಯೋನ ನಾನು ಹಾಕಿದ್ದೀನಿ. ನೀವು ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿ. ಬನ್ನಿ, ನಾನೀಗ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು
ಕುರಿ ಗೊಬ್ಬರ ಆನ್ಲೈನಲ್ಲಿ ಸಿಗುತ್ತೆ, ಬೇಕಾದರೆ ತರಿಸ್ಕೋಬೋದು. ಇದು ತುಂಬ ಕಾಳಿರುತ್ತೆ. ಇದು ತುಂಬ ಹಳೇದಾಗಿರೋಂಥ ಗೊಬ್ಬರನ ತೊಗೊಂಡಿದ್ದೀನಿ, ಹಾಗಾಗಿ ಇಷ್ಟೊಂದು ಹುಡಿಯಾಗಿಬಿಟ್ಟಿದೆ. ಆನ್ಲೈನಲ್ಲೆಲ್ಲ ಸಿಗೋದು ಕಾಳಿರುತ್ತೆ. ಇದ್ದರೆ ಅದನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿ. ಈ ಟೈಮಲ್ಲಿ ನಾವು ಈ ಗೊಬ್ಬರನ ಹಾಕೋದ್ರಿಂದ ಇದು ತುಂಬ ದಿನ ಬೇಕು ಇದು ಕರಗಲಿಕ್ಕೆ. ಹಾಗಾಗಿ ಮಳೆಗಾಲದಲ್ಲಿ ನಾವು ಆದಷ್ಟು ಡ್ರೈ ಗೊಬ್ಬರ ಮತ್ತು ತುಂಬ ದಿನ ಉಳಿಯೋವಂಥ ಗೊಬ್ಬರನೇ ಹಾಕಬೇಕು. ಮತ್ತು ಲಿಕ್ವಿಡನ್ನು ನಾವು ಈ ಟೈಮಲ್ಲಿ ಹಾಕೋ ಅವಶ್ಯಕತೆ ಕೂಡ ಇರಲ್ಲ, ಹಾಕಬೇಡಿ ಅಂತಲೇ ಹೇಳ್ತೀನಿ. ಲಿಕ್ವಿಡನ್ನು ಹಾಕೋದ್ರಿಂದ ಮಳೆ ನೀರಲ್ಲಿ ಮಣ್ಣು ತುಂಬ ಒದ್ದೆ ಆಗಿರುತ್ತೆ. ಮತ್ತು ಲಿಕ್ವಿಡನ್ನು ಹಾಕೋದ್ರಿಂದ ಅದು ತೊಳೆದು ಕೂಡ ಹೋಗುತ್ತೆ, ನಾವು ಹಾಕಿರುವಂಥ ಲಿಕ್ವಿಡ್ ಕೂಡ ವೇಸ್ಟ್ ಆಗಿಬಿಡತ್ತೆ. ಹಾಗಾಗಿ ಈ ರೀತಿ ತುಂಬ ದಿನ ಈ ನಾವು ಸಗಣಿನೆಲ್ಲ ಇಟ್ಕೊಂಡಿರ್ತೀವಲ್ಲ, ಒಣಗಿದ ಸಗಣಿ, ಆ ರೀತಿ ಸಗಣಿನೂ ಕೂಡ ನೀವು ಕೆಳಗಡೆ ಈ ರೀತಿ ಹಾಕ್ಕೊಂಡು, ಆಮೇಲೆ ಇದು ಪಾಟಿಂಗ್ ಮಿಕ್ಸು ತುಂಬ ಒದ್ದೆ ಆಗಿಬಿಟ್ಟಿದೆ. ನಾನು ಒಳಗಡೆ ಇಟ್ಕೊಂಡಿದ್ದೆ, ಆದರೂ ಕೂಡ ಮಳೆ ನೀರು ತಾಗಿ ಅದು ಈ ರೀತಿ ಆಗಿಬಿಟ್ಟಿದೆ. ಪಾಟಿಂಗ್ ಮಿಕ್ಸನ್ನೇ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಪಾಟಿಂಗ್ ಮಿಕ್ಸ್ ಆ ಬೇರು ಮುಚ್ಚೋವರೆಗೂ ನಾನು ಪಾಟಿಂಗ್ ಮಿಕ್ಸ್ನ ಹಾಕ್ಕೊಡ್ತೀನಿ. ಈ ದಾಸವಾಳ ಗಿಡಕ್ಕೆ ತುಂಬ ದೊಡ್ಡದಾಗಿರುವಂಥ ಗ್ರೋ ಬ್ಯಾಗನೇ ತೊಗೋಬೇಕು, ಇಲ್ಲ ಅಂದರೆ ಇದೇ ರೀತಿ ನಾವು ಎಷ್ಟು ಮಣ್ಣು ಹಾಕಿದರೂ ಒಂದೇ ವರ್ಷಕ್ಕೆ ಗಿಡ ದೊಡ್ಡ ಆಗಿಬಿಡತ್ತೆ. ಕೆಲವೊಂದು ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ, ಕೆಲವೊಂದು ವೆರೈಟಿ ಬೇಗ ಬೆಳೆದ್ಬಿಡತ್ತೆ. ಹಾಗಾಗಿ ದೊಡ್ಡ ಸೈಜಲ್ಲಿ ಗಿಡ ಆಗಿಬಿಡತ್ತೆ. ತುಂಬ ಚಿಕ್ಕದಾಗಿರುವಂಥ ಗಿಡಗಳನ್ನ ಈ ರೀತಿ ಇಷ್ಟು ದೊಡ್ಡ ಗ್ರೋ ಬ್ಯಾಗಲ್ಲಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ಆದರೆ ಈ ರೀತಿ ಒಂದೇ ಸಾರಿಗೆ ಬೆಳವಣಿಗೆ ಆಗುವಂಥ ಗಿಡಗಳನ್ನು ನಾವು ಇನ್ನೂ ದೊಡ್ಡ ಗ್ರೋ ಬ್ಯಾಗಲ್ಲಿ ಹಾಕ್ಕೋಬೇಕು. ನೋಡಿ, ನನಗೆ ಇನ್ನೂ ದೊಡ್ಡ ಗ್ರೋ ಬ್ಯಾಗ್ ಬೇಕಾಗಿತ್ತು. ಇದು ತುಂಬ ಚಿಕ್ಕದಾಗಿತ್ತು. ಇದು ನಾನು ನರ್ಸರಿಯಿಂದ ತಂದಿರೋವಂಥ ದಾಸವಾಳ ಗಿಡನೇ. ನಾನು ಎಲ್ಲ ಗಿಡಗಳನ್ನು ಮತ್ತೊಂದು ಗಿಡಗಳನ್ನು ಮಾಡ್ಕೊಂಡಿದ್ದೀನಿ. ಇದು 3 ವರ್ಷ ಆಯಿತು ಈ ಗಿಡಕ್ಕೆ ನಾನು ತಂದು. ಕಳೆದ ವರ್ಷ ಮಳೆಗಾಲದಲ್ಲ, ಅದಕ್ಕೂ ಹಿಂದಿನ ವರ್ಷ ಮಳೆಗಾಲದಲ್ಲಿ ನಾನು ತಂದಿರೋವಂಥ ಗಿಡ ಇದು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತರೋವಾಗ ತುಂಬ ಚಿಕ್ಕದಾಗಿತ್ತು. ನಾನು ಆರೈಕೆಗಳನ್ನೆಲ್ಲ ಮಾಡಿದ ಮೇಲೆ ಎಷ್ಟು ಚೆನ್ನಾಗಿ ಬಂತು ನೋಡಿ. ನಾನಿಲ್ಲಿ ಸ್ವಲ್ಪ ನಿಧಾನವಾಗಿ ಹಾಕ್ಕೊಳ್ಳಿ, ಯಾಕಂದರೆ ಅದು ಬೇರಿಗೆ ಯಾವುದೇ ರೀತಿ ಇಫೆಕ್ಟ್ ಆಗಬಾರ್ದು. ಮತ್ತು ನಾವು ಅಲ್ಲಿ ಒತ್ತೋಕ್ಕೆಲ್ಲ ಹೋಗಬೇಡಿ, ಅಂದರೆ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಪ್ರೆಸ್ ಮಾಡಿದರೆ ಆ ಬೇರು ಹಾಳಾಗಿಬಿಡತ್ತೆ. ಹಾಗಾಗಿ ಪಾಟಿಂಗ್ ಮಿಕ್ಸ್ನ ಸರಿಯಾಗಿ ಚೆನ್ನಾಗಿ ಹಾಕ್ಕೊಂಡು, ಗೊಬ್ಬರವನ್ನು ಹಾಕ್ಕೊಂಡು, ಸ್ವಲ್ಪ ಪವರ್ ಇರೋವಂಥ ಗೊಬ್ಬರ ಹಾಕಿದರೂ ಪರವಾಗಿಲ್ಲ, ಸ್ವಲ್ಪ ಆ ಗಿಡವನ್ನು ಬಿಟ್ಟು ಹಾಕಿ. ಯಾಕಂದರೆ ಈ ಮಳೆಗಾಲದಲ್ಲಿ ನೀರು ಬೀಳ್ತಾ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಪವರ್ ಇರೋವಂಥ ಗೊಬ್ಬರ ಆದರೂ ಓಕೆ. ನೋಡಿ, ಈ ರೀತಿ ನಾವು ಮಳೆ ಬರುತ್ತೆ ಅಂತ ಗೊಬ್ಬರನೇ ಹಾಕದೆ ಹೋದರೆ ಗಿಡ ಚೆನ್ನಾಗಿ ಬರಲ್ಲ. ಹಾಗಾಗಿ ನಾವು ಮಳೆಗಾಲದಲ್ಲಿ ಒಂದು ತಿಂಗಳಿಗೆ ಒಂದು ಸಾರಿ ಈ ರೀತಿ ಡ್ರೈ ಗೊಬ್ಬರವನ್ನು ಹಾಕ್ಬೋದು. ನೋಡಿ, ಹಾಗೆ ನಾನು ಮೇಲುವರೆಗೆ ಆ ಬೇರು ಮುಚ್ಚೋವರೆಗೆ ಪಾಟಿಂಗ್ ಮಿಕ್ಸನ್ನು ಹಾಕಿ ಮತ್ತೆ ಸ್ವಲ್ಪ ಗೊಬ್ಬರವನ್ನು ಹಾಕಿ, ಆಮೇಲೆ ನೋಡಿ ಈ ರೀತಿ ಮಲ್ಚಿಂಗ್ ಮಾಡಿ ಕೊಡ್ತೀನಿ. ಅಡಿಕೆ ಸಿಪ್ಪೆ ಅಥವಾ ಒಣಗಿದ ಎಲೆಗಳು ಎಲ್ಲವನ್ನು ನೀವು ಇಲ್ಲಿ ಮಲ್ಚಿಂಗ್ ಮಾಡ್ಬೋದು. ಇಲ್ಲಾಂದರೆ ಶೇಂಗಾ ಸಿಪ್ಪೆ, ನಾವು ಯಾವುದ್ಯಾವುದರಿಂದ ಮಲ್ಚಿಂಗ್ ಮಾಡ್ಬೋದು ಅಂತ ಕೂಡ ನಾನು ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಈ ಕಾರ್ಡ್ಬೋರ್ಡ್ ಪೀಸ್ಗಳನ್ನೆಲ್ಲ ಹಾಕಿ ಮಲ್ಚಿಂಗ್ ಮಾಡಿ, ಅದನ್ನೆಲ್ಲ ಮಾಡೋದ್ರಿಂದ ಸ್ವಲ್ಪ ಆ ಮಣ್ಣನ್ನು ತೊಳ್ಕೊಂಡು ಹೋಗೋದನ್ನು ತಪ್ಪಿಸತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಮಣ್ಣು ತೊಳೆಯಲ್ಲ, ಹಾಗಾಗಿ ಈ ರೀತಿ ಮಾಡಿ. ಮತ್ತು ಮಣ್ಣಿಗೂ ಕೂಡ ಯಾವುದೇ ಇಫೆಕ್ಟ್ ಆಗಲ್ಲ ಈ ರೀತಿ ಮಲ್ಚಿಂಗ್ ಮಾಡೋದ್ರಿಂದ. ಫಂಗಸ್ ಕೂಡ ಅಷ್ಟೊಂದು ಬೇಗ ಬರಲ್ಲ ಮಣ್ಣಿಗೆ. ಹಾಗಾಗಿ ಈ ರೀತಿ ಮಲ್ಚಿಂಗ್ ಮಾಡಿ ಈ ರೀತಿ ಆರೈಕೆಗಳನ್ನು ಮಾಡಬೇಕು. ಈ ಹಣ್ಣಾಗಿರೋವಂಥ ಎಲೆಗಳನ್ನೆಲ್ಲ ತೆಗೆದುಬಿಡಿ ಆಗಾಗ. ಮತ್ತು ನೀವು ಯಾವುದಾದ್ರೂ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ತಾಯಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.